ದಿನ ಆರಿಸಲ್ಪಟ್ಟಂತ ವಾಕ್ಯ ಭಾಗದಲ್ಲಿ ನಮ್ಮಿಂದ ದೇವರ ಒಂದು ಆಸೆ, ನಾವೇನ್ ಕಲಿತುಕೊಳ್ಳಬೇಕು, ಏನ್ ಬದಲಾಯಿಸಿಕೊಳ್ಳಬೇಕು, ಏನನ್ನ ತಿದ್ದಿಕೊಳ್ಳಬೇಕು, ಏನನ್ನ ಹೊಂದಿಕೊಳ್ಳಬೇಕು, ದೇವರು ಯಾವ ವಾಗ್ದಾನವನ್ನು ನಮ್ಗೆ ಕೊಟ್ಟಿದ್ದಾನೆ ಎಂಬುದಾಗಿ ಅರಿತಿದ್ರೆ ಸಾಕಾಗಿದೆ ಪ್ರೇರೆ. ಅದು ಹಾಗೆ ಹೀಗೆ ಅನ್ನೋದಕ್ಕಿಂತ, ಯಾಕೆಂದ್ರೆ ಭಕ್ತನಾಗಿರೋ ಪೌಲನು ಈ ರೋಮಾಪುರದ ಪತ್ರಿಕೆಯನ್ನು ನೋಡುವಾಗ ಈ ಪತ್ರಿಕೆಯು ಬಹಳಷ್ಟು ಸುವಾರ್ತೆಯ ಒಂದು ಪುಸ್ತಕವಾಗಿದೆ ಪ್ರೇರೆ. ಹೊಸ ಒಡಂಬಡಿಕೆಯಲ್ಲಿ 4 ಸುವಾರ್ತೆ ಪುಸ್ತಕಗಳು ಹೇಗೆ ಬರೆಯಲ್ಪಟ್ಟಿವೆಯೋ, ಮತ್ತಾಯನ ಬರೆದ ಸುವಾರ್ತೆ, ಮಾರ್ಕನ ಬರೆದ ಸುವಾರ್ತೆ, ಲೂಕನ ಬರೆದ ಸುವಾರ್ತೆ, ಯೋಹಾನ ಬರೆದ ಸುವಾರ್ತೆ ಮತ್ತು ಚರಿತ್ರೆ ಪುಸ್ತಕವಾಗಿ ಅಪೊಸ್ತಲರ ಕೃತ್ಯಗಳು ಇರುವಾಗ, ಅದರ ಪಕ್ಕದಲ್ಲಿ ಮತ್ತೊಮ್ಮೆ ಯೇಸು ಕ್ರಿಸ್ತನು ಯಾರು, ಅದನ್ನು ಯಾಕೆ ಈ ಲೋಕಕ್ಕೆ ಬಂದನು, ಏನೆಲ್ಲ ಮಾಡಿದನು, ನಮಗಾಗಿ ಅದನ್ನು ಪಟ್ಟ ಶ್ರಮೆ, ಮರಣ, ಪುನರುತ್ಥಾನ ಮಾತ್ರವಲ್ಲ, ಯಾರಿಗೆ ರಕ್ಷಣೆ. ಯಾಕೆಂದ್ರೆ ನಾವು ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದಕ್ಕೆ ಯಾರಾದ್ರೂ ನೀವು ರಕ್ಷಣೆ ಹೊಂದಿದ್ದೀರೋ ಎಂಬುದಾಗಿ ಪ್ರಶ್ನೆ ಹಾಕುವಾಗ, ಹೌದು, ಹಾಗಾದ್ರೆ ಉತ್ತರ ಎಂಬುದಾಗಿ ಹೇಳುವುದಾದ್ರೆ ಅನೇಕರಿಗೆ ಇವತ್ತು ಗೊತ್ತಿಲ್ಲ ಪ್ರೇರೆ. ರಕ್ಷಣೆ ಎಂಬುದಾಗಿ ತಿಳಿದುಕೊಂಡಾಗ ಅನೇಕರು ಹೇಳ್ತಾರೆ ನಿಮ್ಗೆ ರಕ್ಷಣೆ ಆಗಿದ್ದೀರಿ, ಹೌದು, ಹೇಗೆ ಅಂದ್ರೆ ನನಗೆ ಹೊಟ್ಟೆ ನೋವಿತ್ತು, ದೀಕ್ಷಿತನಾಯಿತು, ರಕ್ಷಿಸಲ್ಪಟ್ಟೆ ಅಲ್ಲ ಪ್ರೇರೆ. ಹಾಗಾದ್ರೆ ರಕ್ಷಣೆ, ನಾವು ರಕ್ಷಣೆ ಹೊಂದಿದ್ದಕ್ಕೆ ಖಾತ್ರಿ ಏನು ಎಂಬುದಾಗಿ ನೋಡುವಾಗ, ಭಕ್ತನಾಗಿರೋ ಪೌಲನು ಬರೆಯಲ್ಪಟ್ಟಂತ ಈ ರೋಮಪುರದ ಪತ್ರಿಕೆಯಲ್ಲಿ ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದಕ್ಕೆ ಗುರುತುಗಳು ಮತ್ತು ರಕ್ಷಿಸಲ್ಪಟ್ಟವರು ಮತ್ತು ದೀಕ್ಷಾ ಸ್ನಾನ ಎಲ್ಲ ವಿಷಯಗಳನ್ನ ಇಲ್ಲಿ ನಾವು ಕಲಿತೇವೆ ಪ್ರೇರೆ. ಆದ್ದರಿಂದ ಇಂದಿನಿಂದ ಕರ್ತನ ಮಹಾಕೃಪೆ, ಆತನ ಕರುಣೆ ನಮಗೆ ಸಮಯ ಸಿಕ್ಕಿದಾಗಲೆಲ್ಲ ಎಷ್ಟಾಗುತ್ತೋ ಅಷ್ಟರ ತನಕ ಈ ಒಂದು ಗ್ರಂಥವನ್ನ ನಾವು ಕಲಿಯೋದಕ್ಕೆ ದೇವರು ನಮ್ಮನ್ನ ನಡೆಸಲಿ, ಬಲಪಡಿಸಲಿ. ದೇವರಾತ್ಮನ ಸಹಾಯ ನಮಗಿರಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತಾ, ಮತ್ತು ಕೂಡಿ ಬಂದ ಎಲ್ಲಾ ಪ್ರಿಯರು ಇದನ್ನು ಕಲಿಯೋದಕ್ಕಾಗಿ ನಾನು ಸಹ ಸಮಯ ಕೊಟ್ಟು ಸಿದ್ಧನಾಗಿ, ಯಾಕೆ ತನಗಿರುವಂತಹ ಒಂದು ಅನೇಕ ವಿಷಯಗಳಲ್ಲಿ ಬೇರೆ ಹೆಚ್ಚಿನದಾಗಿ ವಾಕ್ಯ ಧ್ಯಾನ ಮಾಡೋದಕ್ಕೂ ಕಲಿಯೋದಕ್ಕೂ ಶಕ್ತನಾಗುವಂತೆ ದಯಮಾಡಿ ಪ್ರಾರ್ಥಿಸಿ. ಯಾಕೆಂದ್ರೆ ಅನೇಕ ವಿಷಯಗಳುಂಟು, ಆದ್ದರಿಂದ ಈ ವಿಷಯದಲ್ಲಿ ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ದೇವರು ನನಗೆ ಸಮಯ ಸಿಕ್ಕದಾಗಲೇ ಸಿದ್ಧನಾಗಿ ಕರ್ತನು ತಿಳಿಸಲ್ಪಡುವಂತಹ ಸಂದೇಶವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತೆಯೂ ಮತ್ತು ನಾನು ಅದರಿಂದ ಕಲಿಯುವಂತೆಯೂ ದಯಮಾಡಿ ಪ್ರಾರ್ಥನೆ ಮಾಡಬೇಕಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ. ಈ ರಾತ್ರಿ ವೇಳೆಯ ಧ್ಯಾನಕ್ಕಾಗಿ ನಾವು ಈ ದಿನ ಆರಿಸಲ್ಪಟ್ಟಂತ ವಾಕ್ಯ ಭಾಗವನ್ನ ಓದಿಕೊಂಡು ನಾವು ಮುಂದೆ ಸಾಗೋಣ. ಭಕ್ತನಾಗಿರೋ ಪೌಲನು ಬರೆಯಲ್ಪಟ್ಟಂತ ಈ ಪತ್ರಿಕೆಯನ್ನ ನಾವು ಈ ದಿನ ಧ್ಯಾನ ಮಾಡೋದಕ್ಕೆ ನಾವು ಸಿದ್ಧರಾಗೋಣ. ಎಲ್ಲರೂ ತಿಳಿದ ಹಾಗೆ ಈಗ ನಾವು ಓದಿಕೊಳ್ಳುವಂತ ವಾಕ್ಯ ಭಾಗ ರೋಮಪುರದ ಪತ್ರಿಕೆ 1ನೇ ಅಧ್ಯಾಯದ 1ನೇ ವಾಕ್ಯವನ್ನು ಓದಿಕೊಂಡು ನಾವು ಮುಂದೆ ಸಾಗೋಣ ಪ್ರೇರೆ. ಭಕ್ತನಾಗಿರೋ ಪೌಲನು ಬರೆಯಲ್ಪಟ್ಟಂತ ರೋಮಪುರದ ಪತ್ರಿಕೆ 1ನೇ ಅಧ್ಯಾಯದ 1ನೇ ವಾಕ್ಯವನ್ನು ಓದಿ ನಾವು ಮುಂದೆ ಸಾಗೋಣ. ಯೇಸು ಕ್ರಿಸ್ತನ ದಾಸನು, ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು, ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ನೇಮಿಸಲ್ಪಟ್ಟವನು ಆಗಿರುವ ಪೌಲನು, ರೋಮಾಪುರದಲ್ಲಿ ದೇವರಿಗೆ ಪ್ರಿಯರು, ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರೆಲ್ಲರಿಗೆ ಬರೆಯುವುದೇನೆಂದರೆ, ನಮ್ಮ ತಂದೆ ಆಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಆಮೇನ್. ದೇವರ ಸ್ತೋತ್ರ ಉಂಟಾಗಲಿ. ಈ ಓದಿಕೊಂಡಂತ ಈ ವಾಕ್ಯ ಭಾಗದಲ್ಲಿ ಈಗ ಇಂಚುಮಿಂಚು ಸಹೋದರಿಯವರು 1ನೇ ವಾಕ್ಯ ಮತ್ತು 7ನೇ ವಾಕ್ಯವನ್ನು ಓದಿ ಮುಗಿಸಿದ್ದಕ್ಕಾಗಿ ದೇವರಿಂದ ಸ್ತೋತ್ರ ಸಲ್ಲಿಸುತ್ತೇನೆ. ಕ್ರಿಸ್ತನಲ್ಲಿ ಪ್ರಿಯ ದೇವಚಂದ್ರೆ, ಈ ಪತ್ರಿಕೆಯ ಒಂದು ಪ್ರಸ್ತಾಪವು ಬರೆಯಲ್ಪಟ್ಟಂತ ಗ್ರಂಥಕರ್ತನು ಭಕ್ತನಾಗಿರುವಂತ ಸೇವಕನಾಗಿರುವಂತ ಪೌಲನು ಸುಮಾರು ಕ್ರಿಸ್ತ ಶಕ 58 ಎಂಬುದಾಗಿ ನಾವು ನೋಡ್ತೇವೆ. ಈ ಪತ್ರಿಕೆಯಲ್ಲಿ ಸುಮಾರು 16 ಅಧ್ಯಾಯಗಳಿಂದ ಕೂಡಿದಂತ ಒಂದು ಪತ್ರಿಕೆಯು ಗ್ರಂಥವಾಗಿದೆ ಪ್ರೇರೆ. ಮತ್ತು ಇದರಲ್ಲಿ ಸುಮಾರು ಬಹಳಷ್ಟು ಪದಗಳನ್ನ ವರ್ಣಿಸಲ್ಪಟ್ಟಿದ್ದರು. ಮುಖ್ಯವಾಗಿ ಪೌಲನ ಒಂದು ದಾಹ ಏನೆಂಬುದಾಗಿ ನಾವು ಕಾಣ್ತೇವೆ. 16 ಅಧ್ಯಾಯಗಳು ಸುಮಾರು 433 ವಚನಗಳಿಂದ ಕೂಡಿದಂತ ಒಂದು ಗ್ರಂಥವು ಇದಾಗಿದೆ ಎಂಬುದಾಗಿ ನಾವು ಕಾಣ್ತೇವೆ. ಪೌಲನ ಒಂದು ಪ್ರಾಮುಖ್ಯವಾಗಿರುತ್ತೊಂದು ಗುರಿ, ಈ ಪತ್ರಿಕೆಯ ಧ್ಯೇಯ ಅಥವಾ ಉದ್ದೇಶ, ಪೌಲನು ಹೇಳ್ತಾನೆ 1ನೇ ಅಧ್ಯಾಯದ 16, 17ನೇ ವಾಕ್ಯದಲ್ಲಿ, ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವರೆಲ್ಲರಿಗೂ ದೇವರ ರಕ್ಷಣೆ
ನಮ್ಮವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂತದ್ದಾಗಿದೆ ಎಂಬುದಾಗಿ ಇಲ್ಲಿ ನೋಡ್ತೇವೆ ಪ್ರೇರೆ. ಇದು ಒಂದು ಪೌಲನ ಒಂದು ಉದ್ದೇಶವನ್ನ ನಾವು ಕಾಣ್ತೇವೆ. ಪೌಲನು ಬಹಳಷ್ಟು ಸೇವೆಯ ಭಾರವುಳ್ಳವನಾಗಿದ್ದುಕೊಂಡು ಈ ಪತ್ರಿಕೆಯನ್ನ ಬರೆಯುವುದನ್ನ ನಾವು ಗಮನಿಸ್ತೇವೆ. ಓದಿಕೊಂಡಂತ ಭಾಗದಲ್ಲಿ ಈ ಒಂದು ಗ್ರಂಥದಲ್ಲಿ ನಾವು ನೋಡುವಾಗ ಬಳಸಲ್ಪಟ್ಟ ಪದಗಳು ಪಾಪ, ವಿಮೋಚನೆ, ರಕ್ಷಣೆ, ನಿರ್ಣಯ, ನೀತಿ, ಕೃಪೆ, ನಂಬಿಕೆ ಎಂಬುದಾಗಿ ಬರೆಯಲ್ಪಟ್ಟಂತ ಪದಗಳನ್ನ ಪೌಲನು ಇಲ್ಲಿ ಹೆಚ್ಚಿನದಾಗಿ ಯಾರಿಗೆ ರಕ್ಷಣೆ? ಪಾಪ. ಹಾಗಾದ್ರೆ ಪಾಪದ ಕುರಿತು ಬಹಳಷ್ಟು ಸಾರಿ ನಾವು ಸುವಾರ್ತೆ ಸಾರುವಾಗ ಪಾಪದ ಕುರಿತು ಹೇಳುವಾಗ ನಾವು ನೋಡ್ತೇವೆ. ಎಲ್ಲರಿಗೂ ಕಂಠಪಾಠವಾದಂತ ವಾಕ್ಯಗಳು ರೋಮ ಪತ್ರಿಕೆಯಲ್ಲಿ ಬಹಳಷ್ಟು ಕಂಠಪಾಠ ಮಾಡುವಂತ ವಾಕ್ಯಗಳಿವೆ ಪ್ರೇರೆ. ಸುವಾರ್ತೆ ಹೇಳುವಾಗ ಸರಳವಾಗಿ ಸುಲಭವಾಗಿ ಸುವಾರ್ತೆ ಹೇಳುವುದಕ್ಕೆ ಉಪಯೋಗಿಸಲ್ಪಡುವಂತ ಒಂದು ಪದಗಳು, ವಾಕ್ಯಗಳು. ಮತ್ತೊಬ್ಬರಿಗೆ ಸುವಾರ್ತೆ ಸಾರುವಾಗ ಪಾಪದ ಅರ್ಹವನ್ನು ಹುಟ್ಟಿಸ ಹೇಳುವುದಾದ್ರೆ ಅದಕ್ಕೆ ಸಂಬಂಧಪಟ್ಟ ನುಡಿಗಳು, ಬಹಳಷ್ಟು ಶ್ರೇಷ್ಠವಾದ ಮಾತುಗಳನ್ನ ಪೌಲ ಭಕ್ತನು ಬರೆದಿದ್ದಾನೆ. ಕೂಡಿರುವಂತ ನಾವೆಲ್ಲರೂ ಸಹ ಹೇಳ್ಬೋದು, ಅದನ್ನು ಪಾಪಿಯಲ್ಲ ಎಂಬುದಾಗಿ ಹೇಳುವುದಾದರೆ ಅದಕ್ಕೆ ತಕ್ಕನ ಉತ್ತರ ಹೇಳ್ತೇವೆ. ಏನೆಂಬುದಾಗಿ ಹೇಳ್ತೇವೆ? ದೇವರಕ್ಕೆ ಹೀಗೆ ಹೇಳುತ್ತೆ, ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರು ಕೊಡುವ ಮಹಿಮೆನ ಹೊಂದದೆ ಹೋಗಿದ್ದಾರೆ ಎಂಬುದನ್ನು ಹೇಳ್ತೇವೆ. ಹೆಚ್ಚು ಕಡಿಮೆ ಏನೂ ಇಲ್ಲ ಎಂಬುದಾಗಿ ನೋಡುವಾಗ ಪ್ರೇರೆ, ಹಾಗಾದ್ರಲ್ಲಿ ಯಹೂದ್ಯರು ಗ್ರೀಕರು ಎಂಬುದಾಗಿ ಸತ್ಯವೇದದಲ್ಲಿ ಕಾಣ್ತೇವೆ. ನಮ್ಮ ಈ ಭೂ ಪ್ರಪಂಚದಲ್ಲಿ ನಾವಿರುವಂತ ನಮ್ಮ ಭಾರತ ದೇಶದಲ್ಲಿ ಹೇಳುವಾಗ ಹೆಚ್ಚು ಕಡಿಮೆ ಎಂಬುದಾಗಿ ನೋಡುವಾಗ ಯಾವ ಕೀಳು ಮೇಲು, ಚಿಕ್ಕ ಜಾತಿ ದೊಡ್ಡ ಜಾತಿ ಈ ರೀತಿ ಅಲ್ಲದೆ ಎಲ್ಲಾ ಮನುಷ್ಯರು ಪಾಪ ಮಾಡಿ ದೇವರು ಕೂಡ ಮಹಿಮೆನ ಹೊಂದಿದೆ ಹೋಗಿದ್ದಾರೆ ಎಂಬುದಕ್ಕಾಗಿ ಹೇಳುವುದಕ್ಕೆ, ಸುವಾರ್ತೆ ಸಾರುವುದಕ್ಕೆ ಅನುಕೂಲವಾದಂತ ಒಂದು ಮಾತುಗಳನ್ನು ನೋಡ್ತೇವೆ ಬೇರೆ. ಮತ್ತು 3ನೇ ಅಧ್ಯಾಯದಲ್ಲಿ ಕಾಣ್ತೇವೆ, ನೀತಿವಂತನಿಲ್ಲ ಒಬ್ಬನಾದರೂ ಇಲ್ಲ ಎಂಬುದಾಗಿ. ಮತ್ತು ರೋಮ 6, ಯಾಕಂದ್ರೆ ಕಂಠಪಾಠವಾದ ಮಾತುಗಳು ಸುವಾರ್ತೆ ಸಾರುವುದಕ್ಕೆ ಈ ಅಧ್ಯಾಯದಲ್ಲಿ ಅದು ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ರೋಮ 3:23, 6:23. ಹಾಗಾದ್ರೆ ಈ ಪಾಪದಿಂದ ತಪ್ಪಿಸಿಕೊಳ್ಳುವ ನಾವುಗಳು ಹೇಗೆ ರಕ್ಷಣೆ ಆಗುತ್ತದೆ ಎಂಬುದಾಗಿ ನೋಡುವಾಗ ನಮಗೆ ಕಂಠಪಾಠವಾದ ಒಂದು ವಾಕ್ಯ ರೋಮಪುರದ ಪತ್ರಿಕೆ 10ನೇ ಅಧ್ಯಾಯದ 9ನೇ ವಾಕ್ಯದ ಏನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಯಿಂದ ಅರಿಕೆ ಮಾಡಿ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದಾಗಿ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಿರ್ತೇವೆ. ಅದು ಯಾಕೆ ಇದನ್ನ ನಾನು ಹೇಳ್ತೀನಿ ಅಂದ್ರೆ, ನೋಡುವಾಗ ಆ 10ನೇ ಅಧ್ಯಾಯದ 9ನೇ ವಾಕ್ಯ ಅನೇಕರಿಗೆ ರಕ್ಷಣೆಯ ಒಂದು ಗುರುತು. ನಾವು ಹೇಗೆ ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನೋಡುವಾಗ ದೀಕ್ಷಾಸ್ನಾನ ತೆಗೆದುಕೊಂಡು ರಕ್ಷಣೆ ಆಯ್ತು ಎಂಬುದಾಗಿ ಹೇಳುವಂತವರಿಗೆ, ನಾವು ರಕ್ಷಣೆ ಆಗಬೇಕಾದರೆ ಏನಂದ್ರೆ ನೀನು ಯೇಸುವನ್ನೇ ಕರ್ತನೆಂದು. ಯಾಕೆಂದ್ರೆ ಪೌಲನು ಈ ಬಲಪಡಿಸುವಂತ ಮಾತುಗಳನ್ನ ಮನುಷ್ಯನ ಜನನ, ಜೀವನ, ಮರಣ, ಪುನರುತ್ಥಾನ ಎಲ್ಲವನ್ನು ಹೇಳ್ತಾನೆ ಪ್ರೇರೆ. ಎಲ್ಲವನ್ನು ಹೇಳುತ್ತಾ, ಹಾಗಾದ್ರೆ ಯೇಸುವಿನ ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ನಿನಗೆ ಮನಸ್ಸುಂಟು ಎಂಬುದಾಗಿ ಅನೇಕ ಕ್ರೈಸ್ತರ ಹಾಕುವಂತ ಪ್ರಶ್ನೆ. ಈ ಕ್ಷಣ ನೀನು ಅಂಗೀಕಾರ ಮಾಡಿಕೊಳ್ಳೋದಕ್ಕೆ ನಿನಗೆ ಮನಸ್ಸಿದೆ ಎಂಬುದಾಗಿ ಹೇಳುವಾಗ ಹೌದು ಎನ್ನುವುದಾದರೆ ಅವ್ರೇನ್ ಮಾಡ್ಬೇಕು ಎಂಬುದಾಗಿ ನೋಡೋದ ಪ್ರೇರ. ಯಾರ್ಯಾರ ಅದನ್ನ ಅಂಗೀಕರಿಸಿದ್ರು ಎಂಬುದಾಗಿ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯ ಹೇಳೋದಕ್ಕಿಂತ ಮುಂಚೆ ಅಂಗೀಕರಿಸಲಿಕ್ಕೆ ಅವರು ಅಂಗೀಕರಿಸಿಕೊಂಡಾಗ ರಕ್ಷಣೆ ತೀರ್ಮಾನ ಅದೇನೆಂದರೆ ಏನ್ ಮಾಡಬೇಕಾಗಿದೆ ಪ್ರೇರವರು? ಅದೇನೆಂದರೆ ಎಂಬುದಾಗಿ ಪುನಃ ಹೇಳ್ತಾನೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂಬುದೇ. ರಕ್ಷಿಸಲ್ಪಟ್ರೆ ಏನಾಗುತ್ತದೆ? ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ. ದೇವಚಂದ್ರೆ, ಹಾಗಾದ್ರೆ ದೀಕ್ಷಾನ ರಕ್ಷಣೆ ಅಲ್ಲ. ಯಾವುದು ರಕ್ಷಣೆ? ಅರಿಕೆ ಮಾಡುವಂಥದ್ದು. ಕಳೆದ ವಾರ ಅನೇಕ ಭಕ್ತರುಗಳು ಕಳೆದ 1.5-2 ತಿಂಗಳುಗಳಿಂದ ಲೆಂಟ್ಸ್ ಡೇ ಎಂಬುದಾಗಿ, ಕಳೆದ ವಾರ ಶುಕ್ರವಾರ ಗುಡ್ ಫ್ರೈಡೆ, ಈಸ್ಟರ್ ಡೇ, ಒಳ್ಳೆಯದೇ.
ಈ ಗುಡ್ ಫ್ರೈಡೆ ದಿನದಲ್ಲಿ ಅನೇಕರು ಶಿಲುಬೆ ಮೇಲೆ ಕರ್ತನ ಯೇಸು ಸ್ವಾಮಿ ಹೇಳಿದ ಮಾತುಗಳನ್ನು ಧ್ಯಾನ ಮಾಡ್ತಾರೆ, ಒಳ್ಳೆಯದು. ಅದರಲ್ಲಿ ಒಂದು ಸಂದೇಹ ಹುಟ್ಟಿಸುವಂತದ್ದು, ಒಳ್ಳೆಯದನ್ನು ಮಾಡುವ ಕರ್ತನು ನಿನ್ನ ದೇವರು, ದೇವ ಸ್ವರೂಪನು, ಅದು ಬರೆಯಲ್ಪಟ್ಟಿದ್ದು, ಅದನ್ನ ವರ್ಣಿಸುವಂತದ್ದು. ಹೇಳುತ್ತಾ, ನಿನ್ನ ರಾಜ್ಯವನ್ನು ಪಡೆದವನಾಗಿ ನೀನು ಬರುವಾಗ ಸ್ವಾಮಿ ನನ್ನ ಕರ್ತನ ವಾಗ್ದಾನ ಮಾಡಿದ್ದು ಹಿಂದೆ, ಇವತ್ತೇ, ಈ ಕ್ಷಣವೇ ನನ್ನ ಕೂಡ ಪರದೇಶ ಎಂಬುದಾಗಿ ವಾಗ್ದಾನವನ್ನು ಸಿಕ್ಕಿತು. ಹಾಗಾದ್ರೆ ಅವನು ಮಾಡಿದ್ದೇನು? ಕರ್ತನ ಯೇಸು ಕ್ರಿಸ್ತನ ರಕ್ಷಕನಾಗಿ ಒಡೆಯನಾಗಿ ಒಪ್ಪಿಕೊಂಡನು, ಅಂಗೀಕಾರ ಮಾಡಿಕೊಂಡನು. ಹಾಗಾದ್ರೆ ಪ್ರಿಯರೇ, ಇಲ್ಲಿ ಅವನಿಗೆ ರಕ್ಷಣೆ ಆಯಿತು ಎಂಬುದಾಗಿ ನೋಡ್ತೇವೆ. ಯಾವುದರ ಮೂಲಕ? ಬಾಯಿಯಿಂದ ಅರಿಕೆ ಮಾಡೋದ್ರ ಮೂಲಕವಾಗಿ. ಈ ರಕ್ಷಣೆಗೆ ಅನುಕೂಲವಾದ ಮಾತುಗಳನ್ನ, ನಂಬಿಕೆಗೆ ಅನುಕೂಲವಾದ ಮಾತುಗಳನ್ನ, ವಿಮೋಚನೆಗೆ ಅನುಕೂಲವಾದ ಮಾತುಗಳನ್ನ, ನಿರ್ಣಯ ಮಾಡುವುದಕ್ಕೋಸ್ಕರ ಹೇಗೆ ನಿರ್ಣಯ ಮಾಡಬೇಕೆಂಬ ಪದಗಳನ್ನ, ನೀತಿಯ ಪದಗಳನ್ನ, ನಂಬಿಕೆಯ ಪದಗಳನ್ನ ಭಕ್ತನಾಗಿರೋ ಪೌಲನು ಇವುದು ರೋಮ ಪತ್ರಿಕೆ ಮುಖಾಂತರವಾಗಿ ಬಯಲುಪಡಿಸುತ್ತಾನೆ ಪ್ರೇರೆ. ಯಾಕೆಂದ್ರೆ ಈಗಾಗಲೇ ಓದಿಕೊಂಡಂತ ವಾಕ್ಯ ಭಾಗದಲ್ಲಿ ಪೌಲನು ಯಾರಾಗಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ವಿವರಣೆ ಕೊಡ್ತಾ ಹೇಳ್ತಾ ಇದ್ದಾನೆ. ಓದಿಕೊಂಡಂತ ಮೊದಲನೇ ವಾಕ್ಯದಲ್ಲಿ ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು, ದೇವರ ಸುವಾರ್ತನೆ ಸಾರುವುದಕ್ಕೆ ನೇಮಿಸಲ್ಪಟ್ಟವನು ಆಗಿರೋ ಪೌಲನು ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ರಾತ್ರಿ ಧ್ಯಾನ ಮಾಡುವಾಗ ಯೇಸು ಕ್ರಿಸ್ತನ ದಾಸನು. ಯಾರು ದಾಸನು? ದಾಸರೆಂಬುದಾಗಿ ನೋಡುವಾಗ ಪೌಲನ ಒಂದು ಕರೆವಿಕೆ ನಮಗೆ ಗೊತ್ತುಂಟು. ದಮಸ್ಕ ದಾರಿಯಲ್ಲಿ ದೇವರ ಮಕ್ಕಳನ್ನ ವಧಿಸಲೆಂದು ರಾಜಾಜ್ಞೆ ಪಡೆದು ಪ್ರಯಾಣ ಮಾಡುತ್ತಾ ಸಂಚಾರ ಮಾಡುತ್ತಿರುವಂತ ವೇಳೆ ಕರ್ತನ ಒಂದು ದರ್ಶನ, ಆಕಸ್ಮಿಕವಾದಂತ ಒಂದು ದರ್ಶನ ಪಡೆದಂತ ಪೌಲನು ಕರ್ತನ, ಅವನು ಯಜಮಾನನು, ರಾಜನು. ಪೌಲನ ಸೌಲನಾಗಿರುವಾಗ ಈ ಸೌಲನು ಪೌಲನಾಗಿ ಮಾರ್ಪಟ್ಟ ನಂತರ ಕ್ರಿಸ್ತನ ದಾಸನಾಗುತ್ತಾನೆ. ಹಾಗಾದ್ರೆ ಈ ದಾಸನೆಂಬುದಾಗಿ ನೋಡುವಾಗ ಹಾಗಾದ್ರೆ ಯಾರು ದಾಸರು? ಅನೇಕರು ಹೇಳುವಂತ ಪದಗಳು ಹೀಗಿರ್ಬೋದು, ಸೇವಕರು ದಾಸರು ಎಂಬುದಾಗಿ. ಆದ್ರೆ ಈ ಗ್ರಂಥಕರ್ತ ಹೇಳುವಂತದ್ದು ದಾಸನೆಂಬ ಈ ಪದವು ನೋಡುವಾಗ ಸೇವಕನೆಂಬುದಾಗಿ ನೋಡ್ತೇವೆ. ಸೇವಕನೆಂದರೆ ಮತ್ತೊಬ್ಬನಿಗೆ ಸಂಪೂರ್ಣವಾಗಿ ಸೇರಿದವನು. ಹಾಗಾದರೆ ನಾವೆಲ್ಲರೂ ಮತ್ತೊಬ್ಬನು ಎಂಬುದಾಗಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಭೂಲೋಕದಲ್ಲಿದ್ದಾಗ ಹೇಳಿದಂತ ಮಾತುಗಳನ್ನ ನಾವು ನೆನಪಿಗೆ ತಂದುಕೊಳ್ಳುವುದಾದರೆ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 34ನೇ ವಾಕ್ಯ. ಅದಕ್ಕೆ ಯೇಸು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಪ್ರಿಯರೇ, ಪೌಲ ಹೇಳುತ್ತಿದ್ದಾನೆ ಯೇಸು ಕ್ರಿಸ್ತನ ದಾಸನು ಎಂಬುದಾಗಿ. ಪೌಲನ್ ಹೇಳುತ್ತಿದ್ದಾನೆ, ಅದೇ ರೋಮ ಪತ್ರಿಕೆಯಲ್ಲಿ ನಾವು ಗಮನಿಸುವಾಗ 1ನೇ ಅಧ್ಯಾಯದ ಅದು ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 1ರಿಂದ 9 ತನಕ ಓದುವಾಗ ದೇವರ ದಾಸನು ಎಂಬುದಾಗಿ ನೋಡುತ್ತೇವೆ. ಹಾಗಾದ್ರೆ ಈ ದೇವರ ದಾಸನು ಅಥವಾ ದೇವರ ದಾಸರಾಗಿರುವಂತ ನಾವು ದೇವರ ದಾಸರಾಗಿದ್ದೇವೆ. ಹಾಗೆ ಮೊದಲು ನಾವು ಯಾರಾಗಿದ್ದೆವು? ಪಾಪಕ್ಕೆ ದಾಸರಾಗಿದ್ದರೆ ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳುವಾಗ ಮೊದಲು ನಾವು ಯಾವುದಕ್ಕೆ ದಾಸರಾಗಿದ್ದೆವು? ಪಾಪಕ್ಕೆ ದಾಸರಾಗಿದ್ದೆವು. 1 ಕೊರಿಂಥಿ 19ನೇ ಅಧ್ಯಾಯದ ಕೊರಿಂಥರಿಗೆ ಬರೆದ ಮೊದಲನೇ ಪತ್ರಿಕೆ 19ನೇ ವಾಕ್ಯ. ಅಲ್ಲಿ ನೋಡುವಾಗ ಅನೇಕ ವಿಷಯಗಳನ್ನ ನೋಡ್ತೇವೆ. ನಾವು ಯಾವುದಕ್ಕೆ ನಾವು ದಾಸರಾಗಿದ್ದೇವೆ? ಆದ್ದರಿಂದ ನಾವು ಗಮನಿಸುವಾಗ ದಾಸರಾಗಿದ್ದೇವೆ ಎಂಬುದನ್ನ ನಾವು ಗಮನಿಸಬೇಕಾಗಿದೆ. ಪ್ರೇರೆ, ಪಾಪ ಮಾಡುವಲ್ಲರೂ ಪಾಪಕ್ಕೆ, ಮನುಷ್ಯರಿಗೆ ನಾವು ಯಾರ ದಾಸರಾಗಿದ್ದೇವೆ? ಕ್ರಿಸ್ತನ ದಾಸರಾಗಿದ್ದೇವೆ, ದೇವರ ದಾಸರಾಗಿದ್ದೇವೆ. ಹಾಗಾದ್ರೆ ಮೊದಲು ಯಾರಿಗೆ ದಾಸರಾಗಿದೆ ಎಂಬುದಾಗಿ ವರ್ಣಿಸುವಾಗ ಮನುಷ್ಯರಿಗೆ ನೋಡ್ತೇವಲ್ಲ ಪ್ರಿಯರೇ.
1 ಕೊರಿಂಥಿಯರು 23 ನಾವು ನೋಡ್ತಾ ಮಾತನ್ನ 7 ನೋಡೋದಾದ್ರೆ, ನೀವು ಕ್ರಯಗೊಳ್ಳಲ್ಪಟ್ಟವರು ಮನುಷ್ಯರಿಗೆ ದಾಸರಾಗಬೇಡಿರಿ. ಹಾಗಾದ್ರೆ ನಾವು ಪಾಪಕ್ಕೆ ದಾಸರು, ಮನುಷ್ಯರಿಗೆ ದಾಸರಾಗಿದ್ದಂಥವರು. ಪೌಲನು ಹೇಳ್ತಾ ಇದ್ದಾನೆ ರೋಮಪತ್ರಿಕೆಯಲ್ಲಿ, ನಾವು ಯಾರಾಗಿದ್ದೇವೆ? ಪೌಲನು ಹೇಳುವಂಥದ್ದು ಯೇಸು ಕ್ರಿಸ್ತನ ದಾಸನು. ಬಹಳ ಸ್ಪಷ್ಟವಾದ ನುಡಿಗಳಲ್ಲಿ ನಾವು ಕಾಣ್ತೇವೆ. ಯೇಸು ಕ್ರಿಸ್ತನ ದಾಸನು. ದೇವರ ವಾಕ್ಯವನ್ನು ನೋಡುವಾಗ ಯೇಸು ಕ್ರಿಸ್ತನ ದಾಸನು ಎಂಬುದಾಗಿ ನಾವು ಕಾಣ್ತಾ ಇದ್ದೇವಲ್ಲ. ಅದರಿಂದ ನೋಡ್ತೇವೆ ಯೇಸು ಕ್ರಿಸ್ತನ ದಾಸನು. ಮತ್ತು ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 1ರಿಂದ 9 ತನಕ ನೋಡುವಾಗ ದೇವರ ದಾಸನು ಎಂಬುದಾಗಿ ನೋಡ್ತೇವೆ. ಮತ್ತು ಭಕ್ತನಾಗಿರುವಂತ ಪೇತ್ರನು 2ನೇ ಪತ್ರಿಕೆ, ಪೇತ್ರನು ಬರೆಯಲ್ಪಟ್ಟಂತ 2ನೇ ಪತ್ರಿಕೆ 1ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಸಹ ಪೇತ್ರನು ಹೇಳ್ತಾನೆ, ಯೇಸು ಕ್ರಿಸ್ತನ ದಾಸನು. ಇವರೆಲ್ಲರೂ ಎಷ್ಟೊಂದು ಪ್ರೀತಿಯಿಂದ ಒಪ್ಪಿಸಿಕೊಳ್ತಾ ಇದ್ದಾರೆ. ಯಾಕೆ ದಾಸನು ಎಂಬುದಾಗಿ ಹೇಳುವುದಕ್ಕೆ ಅನೇಕರಿಗೆ ಇವತ್ತು ಬಹಳ ಬೇಸರಿಕೆ ಆಗಬಹುದಲ್ವಾ? ದಾಸ ಅನ್ನುವಂತ ಒಂದು ಪದ ಇದು ಬೇಕಾದ್ರೆ ಬೇರೆ ರೀತಿಯಲ್ಲಿ ಈಗ ನಮ್ಮ ದೇಶದಲ್ಲಿ ಅಥವಾ ಬೇರೆ ಕಡೆ ಆ ಪಕ್ಕದಲ್ಲಿ ಕೆಲವು ಹೆಸರುಗಳನ್ನ ಇಟ್ಕೊಳ್ತಾರೆ, ಇದು ಎಂಬುದಾಗಿ ಅವರ ಒಂದು ಹಿನ್ನೆಲೆಗೋಸ್ಕರವಾಗಿ, ಹೆಸರಿಟ್ಟುಕೊಂಡ್ರೆ ಸ್ವಲ್ಪ ಬೆಲೆ ಎಂಬುದಕ್ಕೋಸ್ಕರವಾಗಿ. ದಾಸ ಎಂಬುದಾಗಿ ನೋಡುವಾಗ ಒಂದು ವೇಳೆ ಅನೇಕರಿಗೆ ಅದು ಕಡಿಮೆ ಒಂದು ಪದವಾಗಿರಬಹುದು, ತಗ್ಗಿಸಿಕೊಳ್ಳುವಂಥದ್ದು ಅಥವಾ ದೀನ ಸ್ವಭಾವ ಅಂತದ್ದು. ರೋಮಪತ್ರಿಕೆ ನಾವು ಬರೋಣ, ಅಲ್ಲಿ ಹೇಳುವಂಥದ್ದು ಬಹಳ ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು. ಮತ್ತು ಹೇಳ್ತಾನೆ, ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ನೇಮಿಸಲ್ಪಟ್ಟವನು ಆಗಿರೋ ಪೌಲನು ಎಂಬುದಾಗಿ 1ರಿಂದ 7 ತನಕ ನೀವು ಕರೆಯಲ್ಪಟ್ಟಿದ್ದೀರಿ ಎಂಬುದಾಗಿ 6ನೇ ವಾಕ್ಯದಲ್ಲಿ ಹೇಳ್ತಾನೆ. ಯೇಸು ಕ್ರಿಸ್ತನದಾಗೋದಕ್ಕೆ ಕರೆಯಲ್ಪಟ್ಟ ನೀವು ಸಹ ಅನ್ಯ ಜನರೊಳಗೆ ಆದ್ದರಿಂದ ನಿಮಗೆ ಬರೆಯುತ್ತೇನೆ. ಆಮೇಲೆ ರೋಮಪುರದಲ್ಲಿ ದೇವರಿಗೆ ಪ್ರಿಯರು, ದೇವಜನ ಕರೆಯಲ್ಪಟ್ಟವರಾಗಿರುವಲ್ಲರಿಗೂ ಎಂಬುದಾಗಿ 7ನೇ ವಾಕ್ಯವನ್ನು ನೋಡ್ತೇವೆ ಪ್ರಿಯರೇ, ನಾವು ಕಾಣ್ತೇವೆ. ಹಾಗಾದ್ರೆ ಇನ್ನು ಪೀಠಿಕೆಯಾಗಿ ನೋಡ್ತಾ ಇದ್ದೇವೆ ಪ್ರಿಯರೇ. ಇದು ಈ ರಾತ್ರಿ ವೇಳೆಯಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂತ ನಮ್ಮೆಲ್ಲರಿಗೂ ಈ ಖಾತ್ರಿ ಅಂದ್ರೆ ಈ ಒಂದು ನಂಬಿಕೆ, ನಾವು ಕರೆಯಲ್ಪಟ್ಟಿದ್ದೇವೆಯೋ. ಯೆರೆಮೀಯನಿಗೆ ಹೇಳುವಂಥದ್ದು, ನಾನು ನಿನ್ನನ್ನು ತಾಯಿ ಗರ್ಭದ ರೂಪದಕ್ಕಿಂತ ಮುಂಚೆ ಎಂಬುದಾಗಿ ನೋಡ್ತಿಲ್ಲ ಪ್ರಿಯರೇ. ದಾವೀದನು ಹೇಳ್ತಾನೆ, ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನ ನೋಡಿದೆ ಎಂಬುದಾಗಿ 139ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವಲ್ಲ ಪ್ರಿಯರೇ. ಹಾಗಾದ್ರೆ ಯಾವಾಗ ನಾವು ಕರೆಯಲ್ಪಟ್ಟಿದ್ದೇವೆ? ಯಾಕೆ ನಾವು ಕರೆಯಲ್ಪಟ್ಟಿದ್ದೇವೆ? ಈ ಭೂಲೋಕದಲ್ಲಿ ನಾವಿರುವಂತ ಸಭೆಯಲ್ಲಿ, ನಾವಿರುವಂತ ಸ್ಥಳದಲ್ಲಿ, ನಾವಿರುವಂತ ಕುಟುಂಬದಲ್ಲಿ ಕ್ರಿಸ್ತನು ನಮ್ಮನ್ನು ಯಾಕೆ ಕರೆದಿದ್ದಾನೆ? ದಾಸನು. ಯಾಕಂದ್ರೆ ದಾಸತ್ವ ಯಾರಿಗೆ ದಾಸರು? ಕರ್ತನಾದ ಯೇಸು ಕ್ರಿಸ್ತನ ದಾಸರು, ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟವರು ಎಂಬುದಾಗಿ ನೋಡ್ತೀವಲ್ಲ ಪ್ರಿಯರೇ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ ಎಂಬುದಾಗಿ ಪೌಲನು ಹೇಳುವಂತ ಮಾತುಗಳನ್ನ ನಾವು ಗಮನಿಸುವಾಗ ಎಷ್ಟೊಂದು ಸ್ಪಷ್ಟವಾದ ರೀತಿ ಹೇಳ್ತಾನೆ ಪ್ರಿಯರೇ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ ಏನಂತ ಹೇಳುವಂತ ಒಂದು ಮಾತು ಗಮನಿಸುವಾಗ ಪ್ರಿಯರೇ, 1 ಕೊರಿಂಥಿಯರು 23, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಹಾಗಾದ್ರೆ ನಾವು ಯಾವುದರಿಂದ ಕೊಳ್ಳಲ್ಪಟ್ಟಿದ್ದೇವೆ? ಎಲ್ಲಿದ್ದೇವು? ನಾವು ಯಾರಿಗೆ ದಾಸರಾಗಿದ್ದೇವೆ ಎಂಬುದಾಗಿ ನೋಡುವಾಗ, ಪಾಪಕ್ಕೆ ದಾಸರಾಗಿ ಇಹಲೋಕಕ್ಕನುಸಾರವಾಗಿ ನಡೆದುಕೊಂಡಿದ್ದರಿಂದ ಅಲ್ಲಿ ನಾವು ಗಮನಿಸ್ತೇವಲ್ಲ. ರೋಮಪತ್ರಿಕೆ 6ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ ನೋಡುವುದಾದರೆ, ಭಕ್ತನ ಪೌಲನು ಬರೆಯಲ್ಪಟ್ಟಂತ ರೋಮಪತ್ರಿಕೆ 6ನೇ ಅಧ್ಯಾಯದ 22ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ನೀವು ಪಾಪಕ್ಕೆ ದಾಸರಾಗಿದ್ದಾಗ, ಆಗ ಕರ್ತನಾದ ಯೇಸು ಕ್ರಿಸ್ತನು ಕಲವರಿ ಶಿಲುಬೆಯಲ್ಲಿ ಹೊರಗಡೆ ಬಹಳಷ್ಟು ಜನ ಒಂದು ಆಚರಣೆಯಾಗಿ ಅದನ್ನ ಆಚರಿಸುವುದು ಹಬ್ಬವಾಗಿ ಒಳ್ಳೆಯದೇ. ಹಾಗಾದ್ರೆ ಕಲವರಿ ಶಿಲುಬೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಸುರಿಸಲ್ಪಟ್ಟ ರಕ್ತ ಯಾರಿಗೋಸ್ಕರವಾಗಿ? ಈ ಪಾಪ ಎಂಬುದಾಗಿ ನೋಡುವಾಗ, ಈಗಲಾದರೂ ನೀವು ಪಾಪದಿಂದ ಬಿಡುಗಡೆ ಹೊಂದಿ ದೇವರಿಗೆ ದಾಸರಾದರೆಂಬುದಾಗಿ 22ನೇ ವಾಕ್ಯ ಹೇಳ್ತದೆ. ಯಾಕಂದ್ರೆ ನಮ್ಗೆ ಕಂಠಪಾಠ 6:23 ಅಷ್ಟೇ. ಆದ್ರೆ 21ನೇ ವಾಕ್ಯ ನೋಡುವಾಗ, ಆದ್ರೆ ನೀವು ಆಗ ಮಾಡಿದ ಕೃತ್ಯಗಳಿಂದ ನಿಮಗುಂಟಾದ ಫಲವೇನು?
ಪ್ರಶ್ನೆಗಳಿವೆ. ಈ ಗ್ರಂಥದಲ್ಲಿ 11 ಪ್ರಶ್ನೆಗಳನ್ನು ನಾವು ಕಾಣ್ತೇವೆ. 11 ಪ್ರಶ್ನೆಗಳು, ಪರಿಹಾರ. ಅದೊಬ್ಬ ಮನುಷ್ಯನೊಬ್ಬ ಪಾಪಿ ರಕ್ಷಣೆ ಹೊಂದಬೇಕಾದ್ರೆ ಏನ್ ಮಾಡಬೇಕು? ಯೇಸು ಕ್ರಿಸ್ತ ಎಂಬುದಾಗಿ ನೋಡೋದಕ್ಕೋಸ್ಕರ ಆಪಿಸಲ್ಪಟ್ಟಂತ ಜಕ್ಕಯ್ಯನ ಆಸೆ ಅದಾಗಿತ್ತು. ನಾನೊಬ್ಬ ಪಾಪಿಯಾಗಿದ್ದೇನೆ, ನಾನು ರಕ್ಷಣೆ ಹೊಂದಬೇಕಾದ್ರೆ ಏನ್ ಮಾಡಬೇಕು? ಸೆರೆಮೇನ ಕಾವಲಾಗಿದ್ದಂಥವನು ಅವರೇ, ನಾನು ರಕ್ಷಣೆ ಹೊಂದಬೇಕಾದ್ರೆ ಏನ್ ಮಾಡಬೇಕು? ರಕ್ಷಣೆ ಹೊಂದಬೇಕಾದ್ರೆ ಏನ್ ಮಾಡಬೇಕು ನೋಡುವಾಗ ಯೇಸು ಕ್ರಿಸ್ತನನ್ನ ಇಲ್ಲಿ ನೋಡ್ತೇವೆ. ಆದರೆ ನೀವು ಆಗ ಮಾಡಿದ ಕೃತ್ಯದಲ್ಲಿ ನೋಡಿದ ಫಲವೇನು? ಈಗಲಾದರೂ ನೀವು ಪಾಪದ ಬಿಡುಗಡೆಯಿಂದ ಹೊಂದಿ ದೇವರಿಗೆ ದಾಸರಾದ್ದರಿಂದ ಸಂಬಳ ಈ ಒಂದು ಸುವಾರ್ತೆ ಪದ. ಪ್ರೇದೇವ್ ಚಂದ್ರೆ, ನಾವು ಯಾವುದು ಮೊದಲು ಯಾರಿಗೆ? ಪಾಪಕ್ಕೆ ದಾಸರು, ಮನುಷ್ಯರಿಗೆ ದಾಸರು, ಶಾರೀರಕ್ಕೆ ಸಂಬಂಧಪಟ್ಟ ಕೆಲ ದುರಭ್ಯಾಸಗಳು, ದಾಸತ್ವ. ಅದನ್ನ ದಾಸರು ಎಂಬುದಾಗಿ ನೋಡೋದಕ್ಕೆ ಶರಣಾಗುವಂಥದ್ದು, ಅದನ್ನು ಅನುಸರಿಸುವಂಥದ್ದು. ಕೆಲವು ನೋಡ್ತೇವೆ ಈ ದುರಭ್ಯಾಸ ಇರುವಂತ ವ್ಯಕ್ತಿಗಳನ್ನು ನಾವು ಕಾಣ್ತೇವೆ ಪ್ರೇರೆ. ಅನೇಕರಿಗೆ ಅರ್ಧರಾತ್ರಿಯಲ್ಲಿ ಮೆಲುಕುವಾದಾಗ ಕೆಲವರಿಗೆ ನಾವು ಗಮನಿಸುವಂಥದ್ದು ನಮ್ಮ ಹಳ್ಳಿಯ ಒಂದು ಹಳ್ಳಿ ಜನರು ನೋಡುವಾಗ. ಅದಕ್ಕಿಂತ ಹೆಚ್ಚಿನದಾಗಿ ನಾನು ಬೇರೆ ಯಾರೋ ಉದಾಹರಣೆ ಹೇಳಿ ಕೋಪಸ ಎಷ್ಟೊತ್ತಾದ್ರೂ ಎಚ್ಚರಿಕೆ ಆದ್ರೆ ಮೊದಲು ಅವರಿಗೆ ಅಡಿಕೆಯಲ್ಲಿ ತಂಬಾಕು ಬೇಕಾಗಿತ್ತು. ಒಂದು ಲಕ್ಷಣದಲ್ಲಿ ಒಂದು ವೇಳೆ ಅದರಲ್ಲಿ ಹಾಕಿಕೊಳ್ಳುವಂತ ಪದಾರ್ಥಗಳು ಅಡಕೆ ಎಲೆ, ಹೊಗೆ ಸೊಪ್ಪು ಅಂತ ಬರುತ್ತೆ. ಯಾಕೆ? ಅದಕ್ಕೆ ದಾಸ ಆಗ್ಲೇಬೇಕು. ಅವಾಗ ಆ ಶರೀರವನ್ನು ಸಂತೃಪ್ತಿಪಡಿಸಲು ಎಚ್ಚರಿಕೆ ಆದ ರಾತ್ರಿ 1 ಗಂಟೆಗೆ ಆಗಿರ್ಲಿ, 12 ಗಂಟೆ ಆಗಿರ್ಲಿ, 4-5 ಮನೆ 4-5 ತಟ್ಟಿ ಆ 4-5 ಮನೆ ಇದ್ದು ಕೂತ್ಕೊಂಡು ಎಲ್ಲ ಮಾತಾಡ್ಕೊಂಡು ನೋಡುವಾಗ ಒಂದು ಆನಂದ ಸಿಗುತ್ತೆ. ಹಳ್ಳಿ ಕಡೆ ಈ ಬೇಸಿಗೆಯಲ್ಲಿ ಇನ್ನೂ ತುಂಬಾ ಜನ ಕಾಣ್ತೇವೆ ಪ್ರೇರೆ. ಈ ಬಹಳಷ್ಟು ರಾತ್ರಿ ಪೂರ್ತಿ ನಾವು ಅದನ್ನ ಕೇಳಿಸ್ಕೊಳ್ಬಹುದು, ಮಾತಾಡೋದು ಸ್ತ್ರೀಯಂಥದ್ದು. ಇನ್ನು ಪುರುಷರ ಕಥೆ ಧೂಮಪಾನ ಹೇಳುವಂಥದ್ದು. ಈ ಶಾರೀರಕ್ಕೆ ಸಂಬಂಧಪಟ್ಟಂತ ವಿಷಯಗಳಿಗೆ ದಾಸರಾಗಿದ್ದಾಗ ಏನ್ ಸಿಕ್ತು ಲಾಭ? ಅದ್ರಿಂದ ಏನ್ ಲಾಭ ಆಯ್ತು? ಆತ್ಮ ನಷ್ಟ ಆಯ್ತು, ಶಾರೀರಿಕ ನಷ್ಟವಾಯ್ತು. ಅದು ಈ ಪಾಪವು ಕೂಡ ಸಂಬಳ ಮರಣ. ಅಡಿಕೆಯ ಬಗ್ಗೆ ಹೇಳ್ತಾ ಇಲ್ಲ ನಾನು. ಮನುಷ್ಯನು ಮಾಡುವಂತ ಆಲೋಚನೆ ಯಾವುದು ಪಾಪ ಎಂಬುದಾಗಿ ನೋಡುವಾಗ ಆಜ್ಞೆ ಅತಿಕ್ರಮವೇ ಮಹಾಪಾಪ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ದೇವರು ಏನು ಮಾಡು ಎಂಬುದಾಗಿ ಹೇಳಿದ್ದಾನೋ ಅದನ್ನು ಮಾಡದಿರುವಂತದ್ದು ಪಾಪ. ದೇವರು ಏನು ಮಾಡಬೇಡ ಎಂಬುದಾಗಿ ಹೇಳಿದ್ದಾನೋ ಗಮನಿಸ್ರಿ. ದೇವರು ಏನು ಮಾಡಬೇಕು, ಇದನ್ನ ಮಾಡು ಎಂಬುದಾಗಿ ಹೇಳಿದಾಗ ಅದನ್ನ ಮಾಡದೇ ಇರುವಂತದ್ದು, ಅದನ್ನ ಧಿಕ್ಕರಿಸುವಂತದ್ದು. ನಿನವೆಗೆ ಏನೋ ಹೋಗಪ್ಪ ಅಂತ ಹೇಳಿದ್ರು, ದೇವರು ತಪ್ಪಿಸ್ಕೊಂಡು ಹೋದ. ಆ ಶಿಕ್ಷೆಯಲ್ಲಿ ಪ್ರಾರಂಭ ಆಯ್ತು ಬಿರುಗಾಳಿ ಬೀಸುವುದಕ್ಕೆ. ಯಾಕಂದ್ರೆ ಇಲ್ಲಿ ನೋಡುವಾಗ ಪ್ರೇರೆ ಯಾವುದು ಪಾಪ ನಾವು ಸಿಂಪಲ್ ಆಗಿ ತಿಳಿದುಕೊಳ್ಳುವಂಥದ್ದು. ಯಾಕಂದ್ರೆ ಇವತ್ತು ಅನೇಕ ಜನರು ಕೇಳ್ತಾರೆ, ಒಬ್ರು ಕೇಳ್ತಾ ಇದ್ರು, ಇದು ತಿನ್ಬೋದು ಅದು ತಿನ್ಬೋದು ಎಂಬುದಾಗಿ. ತಿಂದು ಕುಡಿಯುವುದು ದೇವರಾಜ್ಯವಲ್ಲ. ಮತ್ತೆ ಯಾವುದು ಪಾಪ? ಸಣ್ಣ ದೊಡ್ಡ ಪಾಪಗಳೆಂಬುದಾಗಿ ನಮ್ಮ ಸತ್ಯವೇದ ಕಲಿಸ್ತಾರೆ. ಇರಲಿ, ಈಗ ನಾವು ಕಲಿಯುವಂಥದ್ದು. ಯಾಕೆಂದ್ರೆ ಪೌಲನ ಬರೆಯಲ್ಪಟ್ಟಂತ ಈ ರೋಮ ಪತ್ರಿಕೆಯಲ್ಲಿ 7 ವಿಷಯಗಳನ್ನ ಹೇಳಿದೆ. ಉಚ್ಚರಿಸಲ್ಪಟ್ಟಂತ ಪದಗಳು: ಪಾಪ, ವಿಮೋಚನೆ, ರಕ್ಷಣೆ, ನಿರ್ಣಯ, ನೀತಿ, ಕೃಪೆ, ನಂಬಿಕೆ. ಮೊದಲು ಕಲಿತಿರುವುದು ಪಾಪ. ಯಾವುದು ಪಾಪ? ದೇವರು ನಮಗೆ ಏನು ಮಾಡು ಎಂಬುದಾಗಿ ಹೇಳಿದ್ದಾನೋ ಅದನ್ನ ಮಾಡದಿರುವಂತದ್ದು ಪಾಪ. ದೇವರು ನಮಗೆ ಯಾವುದನ್ನ ಮಾಡಬಾರದು ಎಂಬುದಾಗಿ ಹೇಳಿರ್ತಾನೋ ಅದನ್ನು ಮಾಡುವಂಥದ್ದು ಪಾಪ. ಮತ್ತೊಮ್ಮೆ ಹೇಳ್ತೇನೆ, ದೇವರು ನಮಗೆ ಏನು ಮಾಡು ಎಂಬುದಾಗಿ ಹೇಳಿದ್ದನ್ನ ನಾವು ಮಾಡದೇ ಇರುವಾಗ ಅದನ್ನ ಅನುಸರಿಸಿರುವಂಥದ್ದು ಪಾಪ. ದೇವರು ಏನು ಮಾಡಬಾರ ಎಂಬುದಾಗಿ ಹೇಳಿದ್ದಾನೋ, ಮಾಡಬೇಡ ಎಂಬುದಾಗಿ ಆಜ್ಞಾಪಿಸಿದನ್ನು ನಾವು ಮಾಡಿ ಅದನ್ನು ಹಿಂಬಾಲಿಸಿ ದೇವರ ಆಜ್ಞೆಯನ್ನ ಅತಿಕ್ರಮಿಸುವುದೇ ಮಹಾಪಾಪ. ಇದು ಯಾವ್ದು ಮಾಡುತ್ತದೆ ಪ್ರಿಯರೇ? ಒಂದು, ದೇವರು ಮಾಡು ಎಂಬುದನ್ನ ಮಾಡದಂತೆ ನಮ್ಮನ್ನ ಬಂಧಿಸುವಂಥದ್ದು ನಮ್ಮ ಶರೀರ.
ಈಗ ನೋಡ್ತೇವೆ, ಈಗ ಅದು ಜೂಮ್ ಮೀಟಿಂಗ್, ಒಂದು ವೇಳೆ ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು, ಹಾಡಾಡ್ಬೇಕೆಂಬ ಆಸೆ. ಆದ್ರೆ ನಾವು ಹೇಳ್ತೇವೆ ಕೆಲವು ಸಲ ಹಾಡು ಎಂಬುದಾಗಿ ಹೇಳುವಾಗ ಸಮಯವಿಲ್ಲ ಎಂಬುದಾಗಿ. ಕಾರಣ ಏನಂದ್ರೆ, ಒಂದ್ ವೇಳೆ ಬಿಜಿ ಇದ್ದಾಗ ಓಕೆನೆ, ಅದು ಕೆಲವು ಸಲ ನಮ್ಮನ್ನ ಹಾಡೋದಕ್ಕೆ ನಮ್ಮ ಮನಸ್ಸು ಬಿಡುದಿಲ್ಲ ಪ್ರೇರೆ. ಹಾಗಾದ್ರೆ ಉದಾಹರಣೆಗೆ ಹೇಳಿದೆ, ಪಾಪದ ಕುರಿತಾಗಿ ಅನೇಕ ವಿಷಯಗಳುಂಟು. ದೇವರು ನಮ್ಗೆ ಯಾವುದನ್ನ ಪಾಪ ಎಂಬುದಾಗಿ ಎಣಿಸಲ್ಪಟ್ಟಿದೆ ಇದೀನ್ ತೋಟದಲ್ಲಿ ಗೊತ್ತು. ಹಾಗಾದ್ರೆ ಅದನ್ನ ಮಾಡಿ ಅದಕ್ಕೆ ದಾಸರಾಗಿದ್ದೇವೆ. ಆ ಪಾಪ ದಾಸತ್ವವನ್ನು ಬಿಡಿಸಲ್ಪಟ್ಟಂತ ನಾವುಗಳು ಯೇಸು ಕ್ರಿಸ್ತನ ದಾಸರಾಗಿದ್ದೇವೆ. ಹೇಗೆ? 1 ಕೊರಿಂಥ 7:23 ಹೇಳಿದ ಪ್ರಕಾರ ಕ್ರಯಕ್ಕೆ ಕೊಳ್ಳಲ್ಪಟ್ಟವರೆಂಬುದಾಗಿ ನೋಡ್ತೇವೆ ಪ್ರೇರೆ. ನಾವು ಸ್ವಂತ ಸೊತ್ತಲ್ಲ ಎಂಬುದಾಗಿ ಹೇಳ್ತೇನೆ. ಆ ಕಲ್ವರಿ ಶಿಲುಬೆಯಲ್ಲಿ ನಮ್ಮೆಲ್ಲರನ್ನ ಪ್ರೀತಿಸಿ 2000 ವರ್ಷಗಳಿಂದ ಪರವನ್ನ ಬಿಟ್ಟು ಭೂಮಿಗೆ ಬಂದು ಅನೇಕ ಅದ್ಭುತಗಳನ್ನು ಮಾಡಿ ನಮ್ಮೆಲ್ಲರ ಪಾಪ ನಿವಾರಣೆಗಾಗಿ ಭಕ್ತನಾಗಿರೋ ಪೌಲನು 1 ಕೊರಿಂಥ 15ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳಿದ ಪ್ರಕಾರ ಯೇಸು ಕ್ರಿಸ್ತನು ನಮ್ಮ ಪಾಪ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಮುಂತಿರಿಸುವ ಪ್ರಕಾರ 3 ದಿನದ ಮೃತ್ಯುಂಜಯನಾಗಿ ಎದ್ದು ಬಂದನೆಂಬುದಾಗಿ ಹೇಳುವಾಗ ಪ್ರೇರೆ, ಯೇಸು ಕ್ರಿಸ್ತನ ಕಲ್ವರಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ್ದರಿಂದ ನಾವು ಯಾರಾಗಿದ್ದೇವೆ? ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟವರು. ಆದ್ದರಿಂದ ನಾವು ಯಾರ ದಾಸರಾಗಿದ್ದೇವೆ? ಯೇಸು ಕ್ರಿಸ್ತನ ದಾಸರು, ದೇವರ ದಾಸರಾಗಿದ್ದೇವೆ ಪ್ರೇರೆ. ಈ ರಾತ್ರಿ ವೇಳೆಯಲ್ಲಿ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂತ ನಾವೆಲ್ಲರೂ ಯೇಸು ಕ್ರಿಸ್ತನ ದಾಸರು ಅಥವಾ ಸೇವಕರು, ಯೇಸು ಕ್ರಿಸ್ತನ ಕೆಲಸ ಮಾಡುವಂತಹ ಕೆಲಸಗಾರರು, ಒಂದು ವೇಳೆ ಆತನ ತೋಟದಲ್ಲಿ ಕೂಲಿ ಆಳುಗಳು, ಇನ್ನೂ ಹೆಚ್ಚಿನ ಲೆಕ್ಕ ಮಾಡಿಕೊಂಡ್ರೆ ಆತನ ಜೊತೆ ಕೆಲಸದವರು. ಹೌದು ಪ್ರೇರಣ, ದೇವರ ಜೊತೆ ಕೆಲಸ, ದೇವರ ಮನೆಯು ಕಟ್ಟಡವು ಎಂಬುದಾಗಿ ಕೊರಿಂಥ ಪತ್ರಿಕೆಯಲ್ಲಿ ನೋಡ್ತೇವಲ್ಲ. ದೇವರ ದಾಸರು, ಜೊತೆ ಕೆಲಸದವರು, ಕಟ್ಟಡವು, ಮನೆಯು, ದೇವರ ಆಲಯವು ಆಗಿದ್ದೇವೆ. ಆದ್ರೆ ಹೇಗೆ? ಕರೆಯಲ್ಪಟ್ಟವರಾಗಿದ್ದೇವೆ. ಈ ಕರೆಯುವಿಕೆ ಹೇಗೆ ದೇವರು ನಿಮ್ಮನ್ನು ಕರೆದ್ರಿಂದ ಅನೇಕ ಒಂದು ವಾಕ್ಯಗಳನ್ನು ತೋರಿಸ್ತಾ ಒಳ್ಳೆಯದೆ. ಹಾಗಾದ್ರೆ ಇಲ್ಲಿ ನಾವು ಕಾಣ್ತೇವೆ, ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು, ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ನೇಮಿಸಲ್ಪಟ್ಟವನಾಗಿರೋ ಪೌಲನೆಂಬುದಾಗಿ ತನ್ನನ್ನು ತಾನು ಪರಿಚಯ ಮಾಡಿಕೊಳ್ಳುತ್ತಿರುವಂತ ಪೌಲನು. ಯಾಕಂದ್ರೆ ಪೌಲನು ಯಾರು ಎಂಬುದಾಗಿ ಪೌಲನ ಹಿನ್ನೆಲೆ ನಮ್ಗೆ ಗೊತ್ತುಂಟು. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯಕ್ಕೆ ಹೋದಾಗ ಪೌಲನ ಒಂದು ಪ್ರಯಾಣ, 10ನೇ ಅಧ್ಯಾಯದಿಂದ ಅಪೊಸ್ತಲ ಕೃತ್ಯಗಳು ಮುಗಿಯೋ ತನಕ 3 ಸುವಾರ್ಥ ದಂಡಯಾತ್ರೆಗಳು. ಆ ದಂಡಯಾತ್ರೆಗಳಲ್ಲಿ ಪೌಲನು ಪಟ್ಟ ಶ್ರಮೆಗಳು, ಹಿಂಸೆಗಳು, ನಿಂದೆಗಳು, ಅವಮಾನಗಳು. ನನಗಂತೂ ಕೊನೆಯ ದಿನದಲ್ಲಿ ಸಿಕ್ಕುವಂತ ಒಂದು ಮಾತು, 172 ಜನರಿದ್ದಂತ ಹಡಗು ಒಡೆದು ಹೋಗ್ಬೇಕಾಗಿತ್ತು, ಒಡೆದು ಹೋಗ್ಲಿಲ್ಲ. ಕಾರಣ ಅಪೊಸ್ತಲ ಕೃತ್ಯಗಳಲ್ಲಿ ಇನ್ನೊಂದ್ಸಲ ಹೇಳಿದೆ ಪ್ರೇರೆ. ಅವಾಗ ನಾನು ಜ್ಞಾಪಕ ಮಾಡಿಕೊಳ್ಳುವಂಥದ್ದು, ಅಲ್ಲಿ ಪೌಲನು ಅವರೊಟ್ಟಿಗೆ ಇದ್ದುದರಿಂದ ಅವರ ಜೀವ ಉಳಿತೆಂಬುದಾಗಿ ಕಳೆದ ಒಂದು ಸಲದಿಂದ ನಾನು ಜ್ಞಾಪಕ ಮಾಡಿಕೊಂಡಿದ್ದೆ. ಯಾಕೆಂದ್ರೆ ಒಬ್ಬ ವಿಶ್ವಾಸಿ ಇರುವುದರಿಂದ ಅವರ ಎಲ್ಲರ ಪ್ರಾಣ ಉಳಿತೆಂಬುದಾಗಿ ನಾವು ಕಾಣ್ತೇವಲ್ಲ ಪ್ರೇರೆ. ಆದ್ದರಿಂದ ಇಲ್ಲಿ ತಿಳಿದುಕೊಳ್ಳುವಂಥದ್ದು, ಕರ್ತನು ನಮ್ಮನ್ನ ಯಾಕೆ ಆರಿಸಿಕೊಂಡಿದ್ದಾನೆ, ಅದನ್ನು ಯಾಕೆ ನಮ್ಮನ್ನ ನೇಮಿಸಿಕೊಂಡಿದ್ದಾನೆ? ದೇವ ಜನರೇ, ಕ್ರಿಸ್ತನ ದಾಸರಾಗುವುದಕ್ಕೆ, ಸೇವಕರಾಗುವುದಕ್ಕೆ, ಆತನ ಮಕ್ಕಳಾಗುವುದಕ್ಕೆ ಕರೆಯಲ್ಪಟ್ಟ ನೇಮಿಸಲ್ಪಟ್ಟವರಾದ ನಾವುಗಳು ತನಗಿದ್ದೆಲ್ಲವನ್ನು ತ್ಯಜಿಸಿ ಕ್ರಿಸ್ತನ ನಿಮಿತ್ತವಾಗಿ ನನಗಿರುವುದೆಲ್ಲವನ್ನು ಕಸವೆಂದೆಣಿಸುತ್ತೇನೆಂಬುದಾಗಿ ತ್ಯಾಗ ಮಾಡಿದಂತ ಒಬ್ಬ ತ್ಯಾಗ ಮೂರ್ತಿ. ಸೇವೆ ನಿಮಿತ್ತವಾಗಿ ತ್ಯಾಗ ಮಾಡಿ ಕರ್ತನನ್ನೇ ಹಿಂಬಾಲಿಸುತ್ತಾ ನಾವು ಆಟ ಹೇಳ್ತೇವೆ, ನನ್ನ ಶಿಲುಬೆಯನ್ನು ನಾನು ಎತ್ತುಕೊಂಡು ಹೋಗುವೆನು, ಹಿಂತಿರುಗಿ ನೋಡದೆ. ಚಕ್ರವರ್ತಿ ಪದವಿಯನ್ನು ಹೊಂದಿದಂತ ಪೌಲನು ಸೇವೆಯಲ್ಲಿ ಪಟ್ಟಂತ ಶ್ರಮೆಗಳನ್ನ, ಅವಮಾನಗಳನ್ನ, ಆ ಒಡತೆಗಳನ್ನ ನಾವು ಗಮನಿಸುವಾಗ ಪ್ರಿಯರೇ, ಈ ಭೂಲೋಕವು ಯಾರಿಗೂ ಶಾಶ್ವತವಲ್ಲ. ಶಾಶ್ವತವಾದ ಪಟ್ಟಣಕ್ಕೆ ಹೋಗಬೇಕಾದ ನಾವುಗಳು ನಮಗಿರುವಂತ ಸಮಯದಲ್ಲಿ ಪೌಲನಿಗಿದ್ದಂತ ಒಂದು ದಾಹ. ಯಾಕೆಂದ್ರೆ ಈ ಪತ್ರಿಕೆಯ ಮೂಲ ಉದ್ದೇಶವನ್ನ ನಾವು ಒಂದ್ಸಲ ನೋಡಿಕೊಳ್ಳೋಣ. ಪೌಲನು ಈ ಪತ್ರಿಕೆನ ಬರುತ್ತಾ ಹೇಳ್ತಾನೆ, 14ನೇ ವಾಕ್ಯವನ್ನ ನಾವು ಪೌಲನು ಹೇಳುವಂತ ಒಂದು ದೊಡ್ಡ ಒಂದು ಜವಾಬ್ದಾರಿ ಇಲ್ಲಿದೆ ಪ್ರಿಯರೇ. ಈ ಜವಾಬ್ದಾರಿ ನಮಗಿದೆಯಾ? ಒಂದು ವೇಳೆ ಯಾರಾದ್ರೂ ವಾಕ್ಯವನ್ನು ತೆಗೆದಿದ್ರೆ, ಭಕ್ತನಾದ ಪೌಲನು ಬರೆಯಲ್ಪಟ್ಟ ರೋಮ ಪತ್ರಿಕೆಯ 1ನೇ ಅಧ್ಯಾಯದ 14ನೇ ವಾಕ್ಯ ಈ ರಾತ್ರಿನ ಒಂದು ಸವಾಲಾಗಿ ತೆಗೆದುಕೊಳ್ಳೋಣ ಪ್ರಿಯರೇ. ಯಾಕೆಂದ್ರೆ ಸುವಾರ್ತೆ ಹೇಳುವುದಕ್ಕಾಗಿ ಪೌಲನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಂತ ಅನೇಕ ಮಾತುಗಳನ್ನು
ಊಹಿಸ್ಕೊಳ್ತೇವೆ ಒಂದು ವೇಳೆ. ಆದರೆ ಈ ಭಾರ ನಮ್ಮಲ್ಲಿದೆಯಾ? ಈ ನೋವು ನಮಗಿದೆಯಾ? ಯಾರಾದ್ರೂ ಒಂದು ವೇಳೆ ತೆಗೆದಿದ್ರೆ ಈ ರಾತ್ರಿ ವೇಳೆಯಲ್ಲಿ ದಯಮಾಡಿ ವಾಕ್ಯ ಕೇಳಿಸಿಕೊಳ್ಳುವಂತ ಕ್ರಿಸ್ತನಲ್ಲಿ ನನ್ನ ಜೊತೆ ಸಹೋದರ ಸಹೋದರಿಯರೇ, ಈ ಮಾತನ್ನ ಒಂದು ಗುರುತಾಗಿಟ್ಟುಕೊಂಡು ಒಂದು ಚಾಲೆಂಜ್ ಆಗಿ 1ನೇ ಅಧ್ಯಾಯದ 14ನೇ ವಾಕ್ಯ ಓದಿಕೊಳ್ಳೋಣ. ಒಂದು ವೇಳೆ ತೆಗೆದಿದ್ದ ಯಾರಾದ್ರೂ ಓದಬಹುದು. ನಾನೇ ಓದ್ತೇನೆ. ಗ್ರೀಕರಿಗೂ ಇತರ ಜನಗಳಿಗೂ, ಜ್ಞಾನಿಗಳಿಗೂ ಮೂಢರಿಗೂ ತೀರಿಸಬೇಕಾದ ಒಂದು ಋಣ ನನ್ನ ಮೇಲೆ ಇದೆ. ಹೀಗಿರೋದ್ರಿಂದ ಈ ಋಣ ಇದ್ದವರಾಗಿದ್ದೇವೆ. ರೋಮಾಪುರದಲ್ಲಿ ಇರುವ ನಿಮಗೆ ಸಹ ಸುವಾರ್ತೆಯನ್ನು ಸಾರುವುದಕ್ಕೆ ನಾನಂತೂ ಸಿದ್ಧವಾಗಿದ್ದೇನೆ. ಇನ್ನು ಓದ್ಲಾ? ಸುವಾರ್ತೆಯ ವಿಷಯದಲ್ಲಿ 14ನೇ ವಾಕ್ಯ ಅಂಕಲ್. 14ನೇ ವಾಕ್ಯ. 14 ಮೇಲ್ನೇ ವಾಕ್ಯ. 14ನೇ ವಾಕ್ಯ. ನಿಮಗೆ ತಿಳಿಯಬೇಕೆಂದು ನನ್ನ ಅಪೇಕ್ಷೆ, ಗ್ರೀಕರಿಗೂ ಇತರ ಜನಾಂಗಗಳಿಗೂ ಜ್ಞಾನಿಗಳಿಗೂ ಮೂಢರಿಗೂ ತೀರಿಸಬೇಕಾದ ಒಂದು ಋಣ ನನ್ನ ಮೇಲೆ ಇದೆ. ಆದರೆ 15 ಕೂಡ ಹೀಗಿರೋದ್ರಿಂದ ಯಾವ ಋಣ ನಮ್ಮ ಮೇಲೆ ಇದೆ ಹಾಗಾದ್ರೆ? ಸರಿ ಅಂಕಲ್, ಥ್ಯಾಂಕ್ ಯು ಅಂಕಲ್. ಈ ರಾತ್ರಿ ನಾವು ಕಲಿತಿರುವಂತದ್ದು ಒಂದು ಚಾಲೆಂಜ್ ಆಗಿ ನಾವು ತೆಗೆದುಕೊಳ್ಳಬೇಕು. ಎಷ್ಟು ವರ್ಷಗಳ ಕಾಲ ಭೂಲೋಕದಲ್ಲಿ ಸಂಚರಿಸುತ್ತಾ ಪ್ರಯಾಣ ಮಾಡುತ್ತಿದ್ದೇವೆ. ಅನೇಕ ಆಶೀರ್ವಾದಗಳಿಂದ ಕ್ರಿಸ್ತರಿಂದ ನಾವು ಪಡೆದುಕೊಂಡಿದ್ದೇವೆ. ನಾವು ಉಳಿದುದನ್ನ ಕೃಪೆ ಎಂಬುದಾಗಿ ಪ್ರತಿನಿತ್ಯ ಮುಂಜಾನೆ ಕರ್ತನಿಗೆ ನಾವು ಸ್ತೋತ್ರ ಗೀತೆಗಳನ್ನು ಸಲ್ಲಿಸುತ್ತೇವೆ. ದೇವರಿಗೆ ಮಹಿಮೆ ಆಗಲಿ. ಹಾಗಾದ್ರೆ ಈ ಒಂದು ನೋವು ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಇದೆ? ಪೌಲನಿದ್ರೆ ಗ್ರೀಕರಿಗೂ ಇತರ ಜನಗಳಿಗೂ ಜ್ಞಾನಿಗಳಿಗೂ ಮೂಢರಿಗೂ ತೀರಿಸಬೇಕಾದ ಒಂದು ಋಣ ನನ್ನ ಮೇಲೆ ಅದೇ. ಅದ್ಯಾವ ಋಣ? ಸುವಾರ್ತೆಯನ್ನು ಸಾರೋದಕ್ಕೆ ನಾನಂತೂ ಸಿದ್ಧನಾಗಿದ್ದೇನೆ. ಸುವಾರ್ತೆ ಸಾರುವಂತ ಋಣ. ಕರ್ತನ ಯೇಸು ಸ್ವಾಮಿನ ನಂಬಿ 1 ವರ್ಷ, 2, 5, 10 ಇನ್ನು ಕೆಲವರು ಸಾಕ್ಷಿ ಹೇಳುವಾಗ ನಮ್ಮ ಆತ್ಮಕಾಲದಿಂದ ನಾವು ಕ್ರೈಸ್ತರ, ದೇವರ ಸ್ತೋತ್ರ ಉಂಟಾಗಲಿ. ನಿಮ್ಮ ಆತ್ಮಕಾಲದಿಂದಲೂ ಕ್ರೈಸ್ತರಾಗಿದ್ದರೆ ಎಷ್ಟು ಜನರನ್ನ ನೀವು ಆ ಕ್ರಿಸ್ತನ ಬಳಿಗೆ ನೀವು ಕರೆ ತಂದಿದ್ದೀರಿ? ಒಂದು ಭಾರ, ಒಂದು ಋಣ. ಪೌಲನ ಒಂದು ದಾಹ ಗಮನಿಸುವಾಗ ಪ್ರೇರೆ, ಸುವಾರ್ತೆ ಸಾರದಿದ್ರೆ ನನಗೆ ಅತಿ ಎನ್ನುವುದಾಗಿ ಹೇಳ್ತಾನೆ. ಯಾರಿಗಂತ ಹೇಳಿ ಹೇಳ್ತಾನಲ್ಲ? ಈ ವಾಕ್ಯ ನಮ್ಮಲ್ಲಿ ಗ್ರೀಕರಿಗೂ ಇತರ ಜನಗಳಿಗೂ, ಜ್ಞಾನಿಗಳಿಗೂ ಮೂಢರಿಗೂ ಪ್ರಿಯರೇ ತೀರಿಸಬೇಕಾದ ಒಂದು ಋಣ ನನ್ನ ಮೇಲೆ ಇದೆ. ಹಾಗಾದ್ರೆ ಈ ಋಣ ನನ್ನ ಮೇಲೆ ಇದೆ ಎಂಬುದಾಗಿ ನೋಡುವಾಗ ಕ್ರಿಸ್ತನ ದಾಸರಾಗಿ ಸೇವಕರಾಗಿ ಕರೆಯಲ್ಪಟ್ಟಿದ್ದೇವೆ. ಪೌಲನ ಹಾಗೆ ನೇಮಿಸಲ್ಪಟ್ಟಿದ್ದೇವೆ ಸುವಾರ್ತೆ ಸಾರೋದಕ್ಕೆ. ಹಾಗಾದ್ರೆ ವರ್ಷಕ್ಕೆ ಇಷ್ಟು ಜನರಿಗೆ ನಾವು ಸುವಾರ್ತೆ ಸಾರುತ್ತಾ ಇದ್ದೇವೆ. ಸುವಾರ್ತೆ ಸರಳವಾಗಿ ಸುಲಭವಾಗಿ ಯಾವ ರೂಪದಲ್ಲಾದ್ರೂ ಸಾರಬಹುದು. ಅದಕ್ಕೆ ನಾವು ಕಲಿಸ್ಕೊಡ್ತೇನೆ. ಹೇಗೆ ಸಾರಿ ನಾವು ಸುವಾರ್ತೆ ನಮ್ಮ ಸ್ನೇಹಿತರು, ನಮ್ಮ ರಕ್ತ ಸಂಬಂಧಿಕರು, ನಮ್ಮ ನೆರೆಹೊರೆಯವರು, ನಮ್ಮ ಜೊತೆ ಕೆಲಸದವರು, ಅಪರಿಚಿತರು, ಈ 5 ಜನರಿಗೆ ಸುವಾರ್ತೆ ಸಾರಬೇಕು, ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಅನೇಕ ಕಡೆ ಸುವಾರ್ತೆ ಸರಳ ಸುಲಭವಾಗಿ ಸಾರುವಂತ ಸಮಯದಲ್ಲಿ ನಾವು ತರಬೇತಿ ಕೊಟ್ಟಿದ್ದೇವೆ. ಈಗ ಅನೇಕ ಕಲಿತಾ ಇದ್ದಾರೆ, ಅನೇಕ ಕಲಿಸ್ಕೊಡ್ತಾ ಇದ್ದಾರೆ. ಒಳ್ಳೇದು. ಆದ್ರೆ ಯಾರಿಗೆ ಸುವಾರ್ತೆ ಸಾರಬೇಕು? ಅದೇ ಏನದು ಸುವಾರ್ತೆ ಸಾರುವಂತದ್ದು ಒಂದು ಭಾರ. ಯಾಕಂದ್ರೆ 14ನೇ ವಾಕ್ಯ ಈ ಒಂದು ಗ್ರಂಥದಲ್ಲಿ ಪೌಲನ ಒಂದು ಹೇಳ್ತಾನೆ, ಗ್ರೀಕರಿಗೂ ಇತರ ಜನಗಳಿಗೂ ಅವನು ಹೇಳ್ತಾನೆ ನನ್ನ ಅಪೇಕ್ಷೆ ಎಂಬುದಾಗಿ ಹೇಳ್ತಾನೆ ಪ್ರೇರೆ. 15 ವಾಕ್ಯಗಳು ನೋಡುವಾಗ ಪೌಲನು ಯಾರಾಗಿದ್ದಾನೆ, ಯಾಕಾಗಿ ಕರೆಯಲ್ಪಟ್ಟಿದ್ದಾನೆ, ಯಾರಿಂದ ಕರೆಯಲ್ಪಟ್ಟಿದ್ದಾನೆ, ಹಾಗಾದ್ರೆ ಯಾವುದಕ್ಕೆ ತನ್ನನ್ನು ಸಮರ್ಪಣೆ ಮಾಡಿಕೊಂಡಿದ್ದಾನೆ, ಯಾವ ಭಾರ ಅಲ್ಲಿ ಹೇಳ್ತಾನೆ ಒಂದು ಋಣ ನನ್ನ ಮೇಲೆ ಅದೇ. ಅಂದ್ರೆ ಇವರಿಗೆ ಸುವಾರ್ತೆ ಈಗಿರುವುದರಿಂದ ರೋಮದಲ್ಲಿ ನಿಮಗೂ ಸಹ ಎಂಬುದಾಗಿ ಹೇಳ್ತಾನೆ. ಈಗಿರುವುದರಿಂದ ರೋಮಪುರದಲ್ಲಿರುವ ನಿಮಗೆ ಸಹ ಸುವಾರ್ತೆ ಸಾರೋದಕ್ಕೆ ನಾನಂತೂ ಸಿದ್ಧನಾಗಿದ್ದೇನೆ. ಸುವಾರ್ತೆ ಸಾರೋದಕ್ಕೆ ಸಿದ್ಧತೆ. ಯಾಕೆಂದ್ರೆ ಸುವಾರ್ತೆ ಸಾರೋದಕ್ಕೆ ನಮ್ಮನ್ನ ಸಮರ್ಪಿಸಿಕೊಡಬೇಕು ಪ್ರೇರೆ. ಯಾವ ಸಮಯದಲ್ಲಾದರೂ, ಯಾವ ರೂಪದಲ್ಲಾದರೂ. ಕಳೆದ ಸಾರಿ ಅನೇಕ ಭಕ್ತರು ಮಾತಾಡುತ್ತಿರುವಾಗ ಒಂದು ವಿಷಯ ನಾನು ಕೇಳಿಸಿಕೊಳ್ಳುವಂಥದ್ದು, ಮತ್ತೊಬ್ಬರಿಗೆ ಸುವಾರ್ತೆ ಸಾರಬೇಕು. ಹಾಗೆ ಇನ್ನೊಂದು ವಾಕ್ಯ ನಮಗೆ ಬಲಪಡಿಸುತ್ತದೆ, 100 ಜನರನ್ನ ಸಂಪಾದನೆ ಮಾಡಿ ತನ್ನನ್ನು ತನ್ನಷ್ಟಪಡಿಸಿಕೊಂಡು ಪ್ರಯೋಜನವೇನು? ನಮಗೂ ನಾವು ಸುವಾರ್ತೆ ಸಾರ್ಕೊಳ್ಳಬೇಕು. ನಾನೇನಾಗಿದ್ದೇನೆ, ನಮ್ಮ ಪಾಪಗಳನ್ನು ನಾವು
ಮೆಲುಕು ಹಾಕಿ ಪಾಪಕ್ಕೆ ನಾವು ಪಶ್ಚಾತ್ತಾಪಟ್ಟು ಪಾಪಕ್ಕಾಗಿ ಕಲ್ವರಿ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟು ರಕ್ತ ಸುರಿಸಲ್ಪಟ್ಟ ಕ್ರಿಸ್ತನು ನನ್ನ ದೇವರಾಗಿದ್ದಾನೆ. ಪ್ರತಿನಿತ್ಯ ನಮ್ಮನ್ನು ಪರೀಕ್ಷೆ ಮಾಡಿಕೊಂಡವರಾಗಿ ಪ್ರೇರೆ ನಾವು ಮುಂದೆ ಹೋಗುತ್ತಾ ಇರುವುದಾದರೆ ಇಗೋ ನಾವು ಯಾರಾಗಿದ್ದೇವೆ? ದಾಸರು, ಕರ್ತನಾದ ಯೇಸು ಕ್ರಿಸ್ತನ ದಾಸರು ಎಂಬುದಾಗಿ ನಾವು ನೋಡ್ತೇವೆ ಪ್ರೇರೆ. ಹಳೆ ಒಡಂಬಡಿಕೆ ಒಂದು ಕೆಲವು ವಾಕ್ಯಗಳನ್ನು ಓದಿ, ನನಗೆ ಸಮಯ ದಾಟುತ್ತಾ ಇದೆ. ಯಾಜಕ ಕಾಂಡ 25-55 ವಾಕ್ಯವನ್ನು ಓದಿ ನಾವು ಮುಗಿಸೋಣ. ಯಾಜಕ ಕಾಂಡ 25ನೇ ಅಧ್ಯಾಯದ 55ನೇ ವಾಕ್ಯ. ಇಲ್ಲಿ ಒಂದು ವಾಕ್ಯವು ಬರೆಯಲ್ಪಟ್ಟಿದೆ. ಇಲ್ಲಿ ನೋಡುವಾಗ ಪ್ರೇರೆ, ಯಾಕೆಂದರೆ ಇಸ್ರೇಲರು ನನ್ನ ದಾಸರೇ, ನಾನು ಅವರನ್ನು ಐಗುಪ್ತ ದೇಶವನ್ನು ಬರಮಾಡಿದನಲ್ಲವೇ, ನಾನು ನಿಮ್ಮ ದೇವರಾದ ಯೆಹೋವನೆಂಬುದಾಗಿ ನೋಡ್ತೇವೆ. ಅದು 25:42 ಒಂದು ವಾಕ್ಯವನ್ನು ನೋಡುವಾಗ ಇಲ್ಲಿ ಸಹ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಅವರು ನನಗೆ ದಾಸರಾಗಿದ್ದಾರೆ, ನಾನು ಅವರನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದೆನು, ದಾಸರನ್ನು ಮಾರುವಂತೆ ಅವರನ್ನು ವಿಕ್ರಯಿಸಬಾರದು. ನೋಡ್ತೇವಲ್ಲ ಪ್ರೇರೆ, ಅವರು ನನಗೆ ದಾಸರಾಗಿದ್ದಾರೆ. ಹಾಗಾದ್ರೆ ನಾವು ದೇವರ ದಾಸರು, ಕ್ರಿಸ್ತನ ದಾಸರು, ಸೇವಕರು, ಆತನ ಮಕ್ಕಳು, ಆರಿಸಲ್ಪಟ್ಟವರು. ಕೀರ್ತನೆ 116ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಪ್ರೇರೆ. ಕೀರ್ತನೆ 116ನೇ ಕೀರ್ತನೆ 16ನೇ ವಚನವನ್ನು ಓದಿಕೊಂಡು ನಾನು ಮುಕ್ತಾಯ ಮಾಡ್ತೇನೆ. ಕೀರ್ತನೆ 116ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ಯೆಹೋವನೇ ಕರುಣಿಸು, ನಾನು ನಿನ್ನ ಕಿಂಕರನು, ನಿನ್ನ ದಾಸಿಯ ಮಗನು, ನಿನ್ನ ಸೇವಕನಾಗಿದ್ದೇನೆ, ನನ್ನ ಬಂಧನಗಳನ್ನ ಬಿಚ್ಚಿ ಬಿಟ್ಟಿದ್ದೆಂಬುದಾಗಿ ನಾವು ಕಾಣ್ತೇವೆ ಪ್ರೇರೆ. ಈ ರಾತ್ರಿಯ ವೇಳೆಯಲ್ಲಿ ದೇವಜನರಾಗಿ ಕರೆಯಲ್ಪಟ್ಟಂತ ನಾವುಗಳು ನಮ್ಮನ್ನ ಸಮರ್ಪಣೆ ಮಾಡಿಕೊಂಡು, ಇದು ಕೇವಲ ಪೀಠಿಕೆ ಮಾತ್ರವಾಗಿದೆ. ಕರ್ತನ ಚಿತ್ತವಾದರೆ ಬರುವ ದಿನಗಳಲ್ಲಿ ಭಾಗವಾಗಿ ವಾಕ್ಯವಾಗಿ ಕಲಿಯುವುದಕ್ಕೆ ಕರ್ತನು ನನ್ನನ್ನು ಬಲಪಡಿಸಲಿ ಪ್ರೇರೆ. ಒಂದು ಋಣ ನನ್ನ ಮೇಲೆ ಇದೆ. ಈ ಒಂದು ರಾತ್ರಿಗಳಲ್ಲಿ ನಾವು ಮಲಗುವಾಗ ಯಾವ ಋಣ ಇನ್ನು ಯಾರ್ಯಾರಿಗೂ ಸುವಾರ್ತೆ ಸಾರಬೇಕಾಗಿತ್ತು, ನಮ್ಮ ದಿನಗಳು ದಾಟಿ ಹೋಗ್ತಾ ಇದೆ. 2026 ಈಗಾಗಲೇ 3ನೇ ತಿಂಗಳು ಮುಗಿಸಿ 4ನೇ ತಿಂಗಳಿಗೆ ಅಂದ್ರೆ 1/4 ವರ್ಷ ಆಯ್ತು ಹೆಚ್ಚು ಕಡಿಮೆ. ಹಾಗಾದ್ರೆ ಇಷ್ಟು ವರ್ಷಗಳು ದಾಟಿದ್ದೇವೆ. ಈ ಒಂದು ನೋವು ನಮ್ಮಲ್ಲಿರುವುದಾದ್ರೆ ಜ್ಞಾನಿಗಳಿಗೂ, ಮೂಢರಿಗೂ, ಗ್ರೀಕರಿಗೂ, ಇತರ ಜನರಿಗೂ ಸುವಾರ್ತೆ ಸಾರಬೇಕೆಂಬಂತ ಹಂಬಲ ಸ್ವಜನರಿಗೂ, ಸ್ನೇಹಿತರಿಗೂ ಸಾರಬೇಕೆಂಬ ನೋವು ಇಲ್ಲದೆ ಹೋದರೆ ಅದು ತಪ್ಪು. ಆ ನೋವು ಬೇನೆ ಉಳ್ಳವರಾಗಿ ದೇವಜನರ ವರ್ಷಕ್ಕೆ ಒಬ್ಬರಿಗಾದರೆ ಅವರು ರೂಪದಲ್ಲಾದರೂ ಸುವಾರ್ತೆ ಸಾರಿ ಕರ್ತನ ಬಳಿಗೆ ತರುವುದಾದರೆ, ಒಬ್ಬ ಪಾಪಿ ಕರ್ತನ ಕಡೆಗೆ ತಿರುಕೊಳ್ಳುವಾಗ ಹಾಕುವಂಥದ್ದು ಕ್ರಿಸ್ಮಸ್, ನಡೆಯುವಂಥದ್ದು ಗುಡ್ ಫ್ರೈಡೆ, ಈಸ್ಟರ್. ಕೇವಲ ನಮ್ಮ ಒಂದು ಆಚಾರ ಸಂಪ್ರದಾಯಗಳೆಲ್ಲ ಪ್ರೇರೆ. ಒಬ್ಬ ಪಾಪಿಯನ್ನ ಯೇಸು ಕ್ರಿಸ್ತನ ಕ್ರಿಸ್ಮಸ್, ಯೇಸು ಕ್ರಿಸ್ತನು ಪಾಪಿಗಳ ರಕ್ಷದಕ್ಕೋಸ್ಕರವಾಗಿ ಜನಿಸಿದನು, ಏನು ಮಾಡಿದನು? ನನ್ನ ನಿನ್ನ ಪಾಪಕ್ಕಾಗಿ ಕಲ್ವರಿ ಶಿಲುಬೆಯಲ್ಲಿ ತೂಗಾಕಲ್ಪಟ್ಟ, ನನ್ನ ನಿನ್ನ ನಿಮಿತ್ತವಾಗಿ ರಕ್ತವನ್ನು ಚೆಲ್ಲಿ ಶಿಲುಬೆಯಲ್ಲಿ ಸತ್ತು ಹೂಣಲ್ಪಟ್ಟನು. ಸಮಾಧಿಯಿಂದ ಈಸ್ಟರ್ ಒಬ್ಬವರಿಗೆ ಕೊಡುವಂತ ಒಂದು ಬಹುಮಾನ. ಕ್ರಿಸ್ತನ ಜನನ, ಗುಡ್ ಫ್ರೈಡೆ, ಈಸ್ಟರ್ ಪ್ರೇರೆ, ಈ 3 ಒಂದೇ ದಿನ ಆಗುತ್ತದೆ. ಒಬ್ಬರನ್ನ ಕರ್ತನ ಬಳಿ ನಡೆಸುವಾಗ ಈ ಭಾರ ನಿನ್ನಲ್ಲಿದೆಯಾ? ಋಣ ತೀರಿಸಬೇಕೆಂಬ ಹಂಬಲ ಇದೆಯಾ? ನೋವುಳ್ಳವರಾಗಿ, ಭಾರವುಳ್ಳವರಾಗಿ ಕರ್ತನ ಮನೆಯನ್ನು ಒಪ್ಪಿಸಿಕೊಡೋಣ. ಕರ್ತನ ತಾನೇ ಈ ವಾಕ್ಯವನ್ನು ಆಶೀರ್ವದಿಸಿ